ಸ್ಯಾಟರ್ಡೆ ಮಿನಿ ವ್ಲಾಗ್. ಸೊ ತುಂಬಾ ಕೆಲಸ ಇತ್ತು ಮನೆಯಲ್ಲಿ. ಸೊ ನಾನು ಸಹ ಊರಿಗೆ ಹೋಗಬೇಕಾಗಿತ್ತು, ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ಕೆಲಸ ಮಾಡ್ತಾಯಿದ್ದೆ. ಬಟ್ಟೆ ಎಲ್ಲ ಏನಿತ್ತು ಎಲ್ಲ ಮಡಚಿಟ್ಬಿಟ್ಟು ತೆಗೆದಿಟ್ಬಿಟ್ಟು, ಮತ್ತು ಸ್ವಲ್ಪ ನೈಟು ಒಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿರಲಿಲ್ಲ ಕಿಚನಲ್ಲಿ, ಹಾಗಾಗಿ ಬಿಟ್ಬಿಟ್ಟಿದ್ದೆ. ತಿಂಡಿ ಆಗಿದ ತಕ್ಷಣ ಫಸ್ಟ್ ಬಂದು ಬಟ್ಟೆ ಎಲ್ಲ ಕ್ಲೀನಾಗಿ ಮಡಚಿ ಎಲ್ಲ ಎತ್ತಿಕ್ಬಿಟ್ಟು, ಸೊ ಆಮೇಲೆ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಹೋದೆ. ಕಿಚನಲ್ಲಿ ಫುಲ್ಲು ಎಲ್ಲ ಮೆಸ್ಸಪ್ ಆಗಿತ್ತು. ಸೊ ಕಿಚನೆಲ್ಲ ಕ್ಲೀನ್ ಮಾಡೋಷ್ಟೊಳಗೆ ಲೇಟ್ ಆಯಿತು. ಸೊ ಎಲ್ಲ ಕ್ಲೀನಾಗಿ, ಸೊ ಮಕ್ಕಳನ್ನು ಸಹ ಕಾಲೇಜಿಂದ ಬಂದಮೇಲೆ ಸೊ ನಾವು ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಸೊ ಹೋಗೋಷ್ಟೊಳಗೆ ತುಂಬಾ ಲೇಟ್ ನೈಟ್ ಆಗಿತ್ತು. ಸೊ ಇನ್ನು ನಾನು ನಮ್ಮ ತಂಗಿಯವರೆಲ್ಲನೂ ಹೋಗಿದ್ವಿ, ಏಕೆಂದರೆ ಅಮ್ಮ ಅವರು ಪಿತೃಪಕ್ಷ ಮಾಡ್ತಾಯಿದ್ರು. ಸೊ ನಾವು ನೆಕ್ಸ್ಟ್ ಸಂಡೇ ಮಾಡೋಣ ಅಮಾವಾಸ್ಯೆ ದಿನ ಅಂತ ಅಂದ್ಬಿಟ್ಟು, ಈ ಸಂಡೇ ಮಾಡ್ತೀವಿ ಅಂತ ಹೇಳಿದರು. ಸರಿ ಹಾಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ, ಏಕೆಂದರೆ ಅಕ್ಕ ಅವರು ಎಲ್ಲರೂ ಬರ್ತಾಯಿದ್ರು. ಸೊ ಹಾಗಾಗಿ ಸೊ ನಾವು ಹೋಗಿ ಬರೋಣ, ಹೆಂಗಿದ್ರು ಸಂಡೇ ಅಲ್ವಾ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ. ಸೊ ಇದು ಕಂಪ್ಲೀಟ್ ವ್ಲಾಗ್ನ ನಾನು ಲೆಂತಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ಲಿಂಕನ್ನು ಸಹ ಶೇರ್ ಮಾಡ್ತೀನಿ. ಸೊ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಸೊ ನೀವೆಲ್ಲ ಯಾವ ಥರ ಪಿತೃಪಕ್ಷ ಮಾಡ್ತೀರಾ, ಪಿತೃಪಕ್ಷ ಬೇರೆ ಟೈಮಲ್ಲಿ ಮಾಡ್ತೀರಾ ಇಲ್ಲ ಮಹಾಲಯ ಅಮಾವಾಸ್ಯೆ ದಿನ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ.